ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಂಸದ ತುಕಾರಾಮ್ ಮತ್ತು ಬಳ್ಳಾರಿ ಶಾಸಕರಿಗೆ ಇಡಿ ಶಾಕ್ ಅನ್ನ ಕೊಟ್ಟಿದೆ. ಸಂಸದ ಎಂಎಲ್ಎಗಳಿಗೆ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಂಸದ ತುಕಾರಾಮ್ ಬಳ್ಳಾರಿ ಶಾಸಕರಿಗೆ ಇಡಿ ಶಾಕ್ ಅನ್ನ ಕೊಟ್ಟಿದೆ. ಸಂಸದ ಎಂಎಲ್ಎಗಳ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಶಾಸಕರಾದ ಕಂಪ್ಲಿ ಗಣೇಶ್ ಶ್ರೀನಿವಾಸ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ದಾಖಲೆ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ನಾಗೇಂದ್ರ ಪಿಎ ಗೋವರ್ಧನ್ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದರು ಎಂಎಲ್ಎಗಳ ಮನೆ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಶಾಸಕರಾದ ಕಂಪ್ಲಿ ಗಣೇಶ್ ಶ್ರೀನಿವಾಸ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ದಾಖಲೆಗಳನ್ನ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪ್ರತಿಯೊಂದು ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗೆ ನಿಗಮದ ಹಣ ದುರ್ಬಳಕೆ ಆರೋಪ ಇತ್ತು. ಸಂಡೂರಿನಲ್ಲಿರುವ ಸಂಸದ ತುಕಾರಾಮ್ ಮನೆಯಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕೂಡ್ಲಿಗಿಯಲ್ಲಿ 3 ಕೋಟಿ ಹಣ ಹಂಚಿಕೆ ಮಾಡಿರೋದು ಪತ್ತೆಯಾಗಿತ್ತು. ಬಳ್ಳಾರಿ ಎಲೆಕ್ಷನ್ ಸುಮಾರು 21 ಕೋಟಿ ಬಳಕೆ ಮಾಡಿರೋದು ಕೂಡ ಪತ್ತೆಯಾಗಿತ್ತು. ಬಳ್ಳಾರಿ ಗ್ರಾಮಾಂತರದಲ್ಲಿ 5 ಕೋಟಿ ರೂಪಾಯಿ ಹಂಚಿಕೆ ಮಾಹಿತಿ ಕೂಡ ಇತ್ತು. ಬಳ್ಳಾರಿ ಗ್ರಾಮಾಂತರದಲ್ಲಿ 5 ಕೋಟಿ ರೂಪಾಯಿ ಹಂಚಿಕೆ ಮಾಹಿತಿ ಇತ್ತು. ಮಹತ್ವದ ದಾಖಲೆಯನ್ನ ಇಡಿ ಆಫೀಸರ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗೆ ನಿಗಮದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಎಲ್ಲಾ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ತುಕಾರಾಮ್ ಮನೆಯಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕೂಡ್ಲಿಗಿಯಲ್ಲಿ 3 ಕೋಟಿ ಹಣ ಹಂಚಿಕೆ ಮಾಡಿರೋ ಆರೋಪ ಕೂಡ ಇತ್ತು. ಹಾಗಾಗಿ ಸಾಕಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಎಲ್ಲಾ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಂಪ್ನಿಯಲ್ಲಿ 3 ಕೋಟಿ 20 ಲಕ್ಷ ರೂಪಾಯಿ ಹಂಚಿಕೆ ಆಗಿದ್ದು ಕೂಡ ಪತ್ತೆ ಆಗಿತ್ತು. ಆ ಸಂದರ್ಭದಲ್ಲಿ ಮಹತ್ವದ ದಾಖಲೆಯನ್ನ ಇಡಿ ಆಫೀಸರ್ಸ್ ಇದೀಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಸಾಹಿತ್ಯ ಇಲ್ಲಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳು ನೋಡೋದಾದರೆ ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂಥ ಇಡಿ ಈಗ ಎಂಟ್ರಿ ಆಗಿದ್ದು ಇಡಿ ಶಾಸಕರ ಮನೆಗಳ ಮೇಲೆ ರೈಡ್ ಮಾಡಿದ್ದು ಮಹತ್ವದ ಬೆಳವಣಿಗೆ ಆಗಿದೆ. ಯಾಕಂತ ಹೇಳಿದ್ರೆ ಬಳ್ಳಾರಿಯ ಸಂಸದ ಈ ತುಕಾರಾಮ್ ಅವರ ಮೇಲೂ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಳ್ಳಾರಿ ಚುನಾವಣೆಯಲ್ಲಿ 21 ಕೋಟಿ, ಯಾಕಂದ್ರೆ ಒಟ್ಟಾರೆ 89 ಕೋಟಿ ಹಗರಣ ಆಗಿತ್ತು. ಹೀಗಾಗಿ ಹಗರಣದಲ್ಲಿ ಒಂದು ಪಾಲು, ಯಾಕಂದ್ರೆ ಪೂರ್ತಿ ಪಾಲು 89 ಕೋಟಿನೂ ಕೂಡ ಬಳ್ಳಾರಿ ಚುನಾವಣೆಗೆ ಬಳಸ್ಕೊಂಡಿರೋಂತಾಳಲ್ಲ. ಇಡಿ ಫ್ರೇಮ್ ಮಾಡಿರೋಂಥ ಅಲಿಗೇಷನ್ ಪ್ರಕಾರವಾಗಿ 21 ಕೋಟಿ ರೂಪಾಯಿಯನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಿಕೊಳ್ಳಲಾಗಿದೆ. ಈ ತುಕಾರಾಮ್ ಅವರು ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ನೆರವಾಗುವಂತೆ ಹಣವನ್ನು ಖರ್ಚು ಮಾಡಲಾಗಿದೆ. ಇಡೀ ಬಳ್ಳಾರಿ ಅಂತೇಳಿ ಇಡೀ ಬಳ್ಳಾರಿ ಎಲ್ಲ ಕ್ಷೇತ್ರಕ್ಕೂ ಅಲ್ಲ, ಒಂದಿಷ್ಟು ಕ್ಷೇತ್ರವನ್ನು ಸೀಮಿತವಾಗಿರಿಸಿಕೊಂಡು ಆ ಹಣವನ್ನು ಖರ್ಚು ಮಾಡಲಾಗಿದೆ ಅಂತೇಳಿ ಇಡಿ ಆರೋಪವನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಂತಹ ದೃಷ್ಟಿಯಲ್ಲಿ ಒಟ್ಟಾರೆ 5 ಎಂಎಲ್ಎಗಳ ಮನೆ ಮೇಲೆ, ಒಬ್ಬ ಎಂಪಿ ಮನೆ ಮೇಲೆ, ಅದೇ ರೀತಿಯಾಗಿ ನಾಗೇಂದ್ರ ಅವರ ಪಿಎ ಮನೆ ಮೇಲೂ ಕೂಡ ರೈಡ್ ಮಾಡಲಾಗಿರ್ತಕ್ಕಂಥ ಇದು ಮೇಜರ್ ದಾಳಿ, ಕರ್ನಾಟಕ ಇತಿಹಾಸದಲ್ಲೇ ದೊಡ್ಡ ಪ್ರಮಾಣದ ದಾಳಿ ಅಂತ ನಾವು ವಿಶ್ಲೇಷಣೆ ಮಾಡಬಹುದು. ಇಲ್ಲಿ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಕಂಪ್ಲಿ ಗಣೇಶ್ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಬಳ್ಳಾರಿ ಗ್ರಾಮಾಂತರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಅದೇ ರೀತಿ ನಾಗೇಂದ್ರ ಅವರ ಪಿಎ ಗೋವರ್ಧನ್ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ. ಉದಾಹರಣೆಗೆ 21 ಕೋಟಿ ಹಣದಲ್ಲಿ ಕೂಡ್ಲಿಗಿ 5 ಕೋಟಿ ಹಣವನ್ನು ಕೊಡ್ತಾರೆ. 11 ಕೋಟಿ ಹಣವನ್ನ ಬಳ್ಳಾರಿ ಕ್ಷೇತ್ರಕ್ಕೆ ಕೊಡ್ತಾರೆ. ಈ ಮೂಲಕವಾಗಿ ಚುನಾವಣೆ ಗೆಲ್ಲಲಿಕ್ಕೆ ಕಸರತ್ತನ್ನು ಮಾಡಿಕೊಂಡು ಚುನಾವಣೆ ಪೂರ್ವದಲ್ಲಿ ಹಣವನ್ನ ಸಂಗ್ರಹಿಸಿಕೊಂಡು ಚುನಾವಣೆ ಬಂದಾಗ ಇದನ್ನು ಖರ್ಚು ಮಾಡುವಂತ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿತ್ತು. ಹೀಗಾಗಿ ಈ ಒಂದು ಕ್ಷೇತ್ರವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಇಡಿ ಚಾರ್ಜ್ ಅನ್ನು ಫ್ರೇಮ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಮನೆ ಮೇಲೆ ರೈಡ್ ಮಾಡಿ ಅವರ ಲ್ಯಾಪ್ಟಾಪ್ ಇರ್ಬೋದು, ಟ್ರಾನ್ಸಾಕ್ಷನ್ ಇರ್ಬೋದು, ಎಲ್ಲವನ್ನು ಕೂಡ ಸೀಸ್ ಮಾಡಿದೆ. ಕೇವಲ ಬಳ್ಳಾರಿಯಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಈ ಮೂಲಕವಾಗಿ ಮೇಜರ್ ಆಗಿರ್ತಕ್ಕಂಥ ಸೆಟ್ಬ್ಯಾಕ್ ಅನ್ನ ಈಗ ಸಂಸದ ತುಕಾರಾಮ್, ಅದೇ ರೀತಿ ಕಾಂಗ್ರೆಸ್ ಶಾಸಕರಿಗೆ ಆಗಿರ್ತಕ್ಕಂಥದ್ದು. ಇಡಿ ರೈಡ್ ಆಗಿ ಮತ್ತೊಂದಿಷ್ಟು ಮಹತ್ವದ ಸಾಕ್ಷಿಗಳು ಸಿಕ್ಕಿದ್ರೆ ನಿಜಕ್ಕೂ ಕೂಡ ಅವರನ್ನು ಅರೆಸ್ಟ್ ಮಾಡುವ ದಾಖಲೆ ಸಾಧ್ಯತೆಗಳು ಇರುತ್ತೆ. ಕಾರಣ ಇಷ್ಟೇ, ಡಿ ಕೆ ಶಿವಕುಮಾರ್ ಮನೆ ಮೇಲೆ ದಾಳಿ ಮಾಡಿದಾಗ ಹಣ ಪತ್ತೆ ಆಗಿತ್ತು. ಅದಾದ ಬಳಿಕವಾಗಿ ಡಿ ಕೆ ಶಿವಕುಮಾರ್ನ ಇಡಿ ಅರೆಸ್ಟ್ ಮಾಡಿತ್ತು. ಹಿಂದಿನ ಪ್ರಕರಣಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪ್ರಕರಣದಲ್ಲಿ ಈಗ ಕೂಡ್ಲಿಗಿ ಎಂಎಲ್ಎ ಮೇಲೆ ದಾಳಿ ಆಗಿದೆ. ಭರತ್ ರೆಡ್ಡಿ ಅವರ ಮೇಲೆ, ಕಂಪ್ಲಿ ಗಣೇಶ್ ಅವರ ಮೇಲೆ, ತುಕಾರಾಮ್ ಮೇಲೆ ದಾಳಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಮಹತ್ವದ ಸಾಕ್ಷ್ಯಗಳನ್ನು ಹಣ ಸಿಗಲೇಬೇಕಂತಿಲ್ಲ, ಹಣವನ್ನು ಕೊಟ್ಟು ಖಾಲಿ ಮಾಡಿದ್ರಂತ ಅಲಿಗೇಷನ್ ಫ್ರೇಮ್ ಮಾಡುತ್ತೆ, ಹಣ ಸಿಗುತ್ತೆ ಅಂತಿಲ್ಲ. ಆದರೆ
ಹಿಂದಿನ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳನ್ನಾದರೂ ಕೂಡ ಸಿಕ್ಕಿದ್ರೆ ನಿಜಕ್ಕೂ ಕೂಡ ಶಾಸಕರನ್ನ ಅರೆಸ್ಟ್ ಮಾಡ್ಬೋದು. ಶಾಸಕರನ್ನ ಅರೆಸ್ಟ್ ಮಾಡಿದ್ರೆ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟಕ್ಕೆ ಸೆಟ್ ಬ್ಯಾಕ್. ಯಾಕಂದ್ರೆ ವಾಲ್ಮೀಕಿ ಹಗರಣ ಮೂಡಾ ಹಗರಣದಷ್ಟೇ ಸರ್ಕಾರವನ್ನು ಅಲುಗಾಡಿಸಿತ್ತು. ಕೇಂದ್ರ ಸರ್ಕಾರವು ಕೂಡ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡಿ ಸಿಎಂ ಪ್ರಾಯೋಜಿತ ಕೃತ್ಯ ಅಂತೇಳಿ ಆರೋಪವನ್ನು ಮಾಡಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ದಾಳಿ ಆಗಿರೋದ್ರಿಂದ ದೊಡ್ಡ ಮಟ್ಟಕ್ಕೆ ಸರ್ಕಾರಕ್ಕೆ ಸೆಟ್ ಬ್ಯಾಕ್ ಅಂತೇಳಿ ಇದನ್ನು ಹೇಳ್ಬೋದು ಸಾಹಿತ್ಯ. ಎಸ್ ರೂಪೇಶ್, ಇನ್ನು ಎಷ್ಟು ಗಂಟೆಯಿಂದ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ? ಸದ್ಯಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಸಿಕ್ಕಿರೋ ಸಾಧ್ಯತೆಗಳಿದಾವೆ? ಮುಂಜಾನೆಯಿಂದಲೂ ಕೂಡ 8 ತಂಡಗಳಲ್ಲಿ ಬಂದಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಾಕಷ್ಟು ಹತ್ತಾರು ಅಧಿಕಾರಿಗಳು ಈ ಒಂದು ರೈಡ್ನಲ್ಲಿ ಭಾಗಿಯಾಗಿದ್ದಾರೆ. ಪಿನ್ ಟು ಪಿನ್, ಯಾಕಂತ ಹೇಳಿದ್ರೆ ಮೊದಲಾಗಿ ತುಕಾರಾಂ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಅದಾದ ಬಳಿಕ ಎಲ್ಲರನ್ನು ಕೂಡ ಸರೌಂಡ್ ಮಾಡಿಕೊಂಡು ಎಲ್ಲ ಶಾಸಕರು, ಯಾಕಂದ್ರೆ ಇಲ್ಲಿಗ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕರು ಯಾರ್ಯಾರಿದ್ದಾರೋ ಯಾವೆಲ್ಲ ಕ್ಷೇತ್ರಗಳಿಗೆ ಹಣ ಹಂಚಿಕೆ ಆಗಿದ್ದು ಎಲ್ಲ ವಿಧಾನಸಭಾ ಕ್ಷೇತ್ರಗಳು, ಯಾಕಂದ್ರೆ ಲೋಕಸಭಾ ಚುನಾವಣೆ ಆದರೂ ಕೂಡ ಒಂದಿಷ್ಟು ವಿಧಾನಸಭಾ ಕ್ಷೇತ್ರಗಳನ್ನು ಮಾತ್ರ ಹಣ ಹಂಚಲಾಗಿದೆ. ಹೀಗಾಗಿ ಅಲ್ಲಿ ಪಾಯಿಂಟ್ ಮಾಡಿಕೊಂಡು ಒಂದಿಷ್ಟು ಪ್ರೀ ಪ್ಲಾನ್ಡ್ ಆಗಿ ಎಲ್ಲವನ್ನು ಕೂಡ ದಾಖಲೆಗಳ ಸಿದ್ಧ ಇಟ್ಟುಕೊಂಡು ಒಂದಿಷ್ಟು ಕ್ವಶನ್ ಸಿದ್ಧ ಇಟ್ಟುಕೊಂಡು ಅವರ ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಚುನಾವಣೆ ಸಂಬಂಧಪಟ್ಟಂತೆ ಯಾರು ಬೂತ್ ಏಜೆಂಟ್ಗಳು ಯಾರಾಗಿದ್ರು, ಯಾರು ಕ್ಷೇತ್ರದಲ್ಲಿ ಹಣಕಾಸಿನ ಉಸ್ತುವಾರಿ ನೋಡ್ಕೊಳ್ತಾ ಇದ್ರು, ಯಾರ್ಯಾರಿಗೆ ಹಣ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಹಣ ಯಾವ್ಯಾವ ಸ್ಥಳೀಯ ಮುಖಂಡರಿಗೆ ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಾಥಮಿಕವಾಗಿ ಇದೀಗ ಶಾಸಕರ ಮನೆ ಮೇಲೆ ದಾಳಿ ಆಗಿದೆ. ಅದಾದ ಬಳಿಕವಾಗಿ ಜಿಲ್ಲೆಯ ಮುಖಂಡರುಗಳು, ಜಿಲ್ಲೆಯ ಪ್ರಮುಖ ನಾಯಕರುಗಳಿರ್ತಾರೆ, ಅವರ ಮನೆ ಮೇಲೂ ಕೂಡ ದಾಳಿ ಆಗಬಹುದು. ಯಾಕಂತ ಹೇಳಿದ್ರೆ ಹಣ ಹಂಚಬೇಕಾದ್ರೆ ಶಾಸಕರು ಹೋಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ಶಾಸಕರು ತಮ್ಮ ಪಿ ಎ ಇರಬಹುದು, ತಮ್ಮ ಆಪ್ತರ ಮೂಲಕವಾಗಿ ಹಣವನ್ನು ಹಂಚಿರ್ತಾರೆ. ಹೀಗಾಗಿ ಹಣ ಎಲ್ಲಿ ಬಂತು, ಹಣದ ಮೂಲ ಯಾವುದು, ಇದು ವಾಲ್ಮೀಕಿ ಹಗರಣದ ಹಣ ಹೌದಾ ಅಥವಾ ಅಂತೇಳಿ ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾರೆ. ಚುನಾವಣೆ ಅಂದಾಗ ಅಥವಾ ಬಳ್ಳಾರಿ ಚುನಾವಣೆಯಲ್ಲಿ ಹಿಂದೆ ನೋಡಿದ್ದು 2008 ಏನಾಯಿತು, 9 ಏನಾಯಿತು, ಅವಾಗ ಸುಷ್ಮಾ ಸ್ವರಾಜ್ ಅವರು ನಿಂತಾಗ ಏನೇನಾಯಿತು ಅಂತ ಎಲ್ಲವೂ ಗೊತ್ತಿದೆ. ಅದೇ ರೀತಿ ಪರಂಪರೆ ಮುಂದಿಟ್ಟುಕೊಂಡು ಬಂದು ಹಣವನ್ನು ಹಂಚಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಇದೀಗ ಮೇಜರ್ ಆಗಿ ಸಾಕ್ಷ್ಯವನ್ನು ಕಲೆಕ್ಟ್ ಮಾಡುವಂಥ ಪ್ರಯತ್ನವನ್ನ ಇಡಿ ಮಾಡ್ತಾ ಇದೆ ಈ ಕೇಸ್ನಲ್ಲಿ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳ್ಳಂಬೆಳಗ್ಗೆಯ ಸಂಸದ ತುಕಾರಾಂ ಮನೆ ಕದವನ್ನ ತಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಕಾಂಗ್ರೆಸ್ ಸಂಸದರು, ಶಾಸಕರಿಗೆ ಶಾಕ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಬೆಳಗ್ಗೆಯೇ ದಾಳಿಯನ್ನ ಮಾಡಿ ಈ ತುಕಾರಾಮನ್ನ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇಡಿ ಅಧಿಕಾರಿಗಳನ್ನ ನೋಡಿ ಸಂಸದ ತುಕಾರಾಂ ಅವರು ಶಾಕ್ ಆಗ್ಬಿಟ್ರು. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆ ಮಾಡಿಕೊಂಡಿರುವ ಆರೋಪ ಇದೆ. ಒಟ್ಟು 21 ಕೋಟಿ ರೂಪಾಯಿ ಬಳ್ಳಾರಿ ಎಲೆಕ್ಷನ್ಗೆ ಬಳಕೆ ಮಾಡಿಕೊಂಡಿರೋ ಮಾಹಿತಿ ಕೂಡ ಇದೆ. ಹಾಗಾಗಿ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಎಲ್ಲ ಏನು ಭ್ರಷ್ಟಾಚಾರಿಗಳಿದ್ದಾರೆ ಅವರ ಮನೆಯ ಬಾಗಿಲನ್ನ ತಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಇಡಿ ಅಧಿಕಾರಿಗಳನ್ನ ನೋಡಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ.